ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಜಿಲ್ಲೆಯ ಎಲ್ಲ ಜನತೆಗೆ ಕೇಳ್ಕೊಳ್ಳೋದು ಏನೆಂದರೆ, ದಿನಾಂಕ 21 ಶನಿವಾರ 2026 ನಾವು ಒಂದು ಜಿಲ್ಲಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಯ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಾಗಾರದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ HM ರೇವಣ್ಣ ಅವರು, ರಾಜ್ಯದ ಉಪಾಧ್ಯಕ್ಷರಾದ SR ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಈ ಎಲ್ಲ, ಯಾಕಂದ್ರೆ ಪ್ರತಿ ಮನೆಗೆ ನಮ್ಮ ಗ್ಯಾರಂಟಿ ಮುಟ್ಟಿದೆ ಅಂತ ಯಾವ ಮನೆ ಇಲ್ಲ, ಯಾವ ಗ್ಯಾರಂಟಿ ಮುಟ್ಟಿಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಅದರಿಂದ ಸರ್, ಈಗ ಎಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲಿ? ಬಿಜಾಪುರ ಜಿಲ್ಲೆಯಲ್ಲಿ 5,02,000 ಮಹಿಳೆಯರು ಇವತ್ತು ಗೃಹಲಕ್ಷ್ಮಿಯ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಮಹಿಳೆಯರು ಏನದ ಅದರಿಂದ ಬೇರೆ ಬೇರೆ ತಮ್ಮ ಕಸಬುಗಳನ್ನು ಮಾಡ್ಕೊಂಡಿದ್ದಾರೆ. ಯಾರು ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ, ಯಾರು ಹಿಟ್ಟಿನ ಗಿರಣಿ ಮಾಡ್ಕೊಂಡಿದ್ದಾರೆ, ಕೆಲವರು ಮನೆ ಕಟ್ಕೊಂಡಿದ್ದಾರೆ, ಕೆಲವರು ಬಂಗಾರ ತೊಗೊಂಡಿದ್ದಾರೆ, ಕೆಲವೊಬ್ಬರು ಮಕ್ಕಳ ಫೀಸನ್ನು ತುಂಬಿದ್ದಾರೆ. ಬೇರೆ ಬೇರೆ ಇದರಿಂದ ಅವರಿಗೆ ಸಹಾಯ ಸಹಕಾರ ಆಗ್ಯದ. ಅಂಥವರಿಗೆ ನಿಮ್ಮ ಮುಂದೆ ತಂದು ನಾವು ಅವರಿಗೆ ಅವರು ಏನು ಸಹಾಯ ಸಹಕಾರ ಪಡ್ಕೊಂಡ್ರು ಅನ್ನೋದು ತಿಳಿಸುವಂಥ ಕೆಲಸನೂ ಅವತ್ತಿನ ದಿವಸ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. 2026 ಜರುಗಲಿರುವ ನಮ್ಮ ಘನ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಕೂಡ ಒಂದು. ಈ 21/2/2026 ಶನಿವಾರದಿಂದ ಕಾರ್ಯಾಗಾರ ಮತ್ತು ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ. ಅದಕ್ಕೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ಅದರದ್ದೊಂದು ಉದ್ದೇಶಗಳು ಏನು ಅನ್ನುವಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಈ ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ಅದೇ ರೀತಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಬೋರಾಮಣಿ ಅವರಿಗೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಮಾದೇವಕ್ಕ ಮುಖಾಕ್ ಅವರಿಗೂ, ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರಿಗೂ, ಮತ್ತು ತಾಲೂಕಾ ಪಂಚ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹೇಬರು ಬರಾದರ್ ಅವರಿಗೂ, ಮತ್ತು ಜಿಲ್ಲಾ ಪಂಚ ಗ್ಯಾರಂಟಿ ಸದಸ್ಯರಾಗಿರ್ತಕ್ಕಂಥ ಭಾರತಿ ಮೇಡಮ್ ಅವರಿಗೂ, ಅದೇ ರೀತಿಯಾಗಿ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರವೀಣ್ ಚವ್ಹಾಣ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸಿ, ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಪಂಚ ಗ್ಯಾರಂಟಿಗಳ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಬೋರಾಮಣಿ ಅವರು ನಡೆಸಿಕೊಡ್ತಾರೆ. ತಮ್ಮ ಎಲ್ಲರಿಗೂ, ಪತ್ರಿಕಾ ಬಳಗದ ಮಿತ್ರರಿಗೆಲ್ಲರಿಗೂ ಮೊದಲನೇದಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ನಮಗೆಲ್ಲರೂ ಬಂದಿದ್ದಕ್ಕಾಗಿ ಮೊದಲನೇದಾಗಿ ನನ್ನ ಕಡೆಯಿಂದ ತುಂಬ ಆಭಾರವನ್ನು ವ್ಯಕ್ತಪಡಿಸುತ್ತಾ, ಇವತ್ತಿನ ದಿವಸ ನಾಳೆ ದಿನಾಂಕ 21 ಫೆಬ್ರವರಿ 2026 ನಾವು ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಕಾರ್ಯಾಗಾರವನ್ನು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಆಡಳಿತ, ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಹಮ್ಮಿಕೊಂಡಿದ್ದು, ತಮ್ಮ ಮುಖಾಂತರ ನಮ್ಮ ಈವರೆಗೆ ಈ ಯೋಜನೆ ಜಾರಿಯಾಗಿ ಅಂದರೆ ನಮ್ಮ ವಿಜಯಪುರ ಕರ್ನಾಟಕ ಘನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಜುಲೈ 23 ಮಂಡಿಸಿದ 2023-24 ಸಾಲಿನ IUA ಭಾಷಣದಲ್ಲಿ ರಾಜ್ಯದ ಜನತೆಗೆ ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಗಳನ್ನು
ಜಾರಿಗೊಳಿಸುವುದಾಗಿ ಘೋಷಿಸಿರುತ್ತಾರೆ. ಅದರಂತೆ ಶಕ್ತಿ ಯೋಜನೆಯನ್ನು 11 ಜೂನ್ 2023ರಂದು, ಗೃಹ ಜ್ಯೋತಿ ಯೋಜನೆಯನ್ನು ಜುಲೈ 1ರಿಂದ 2023ರಿಂದ, ಅನ್ನಭಾಗ್ಯ ಯೋಜನೆ ಜುಲೈ 23ರಂದು, ಗೃಹಲಕ್ಷ್ಮಿ ಯೋಜನೆ 23ರಂದು ಮತ್ತು ಯುವ ನಿಧಿ ಯೋಜನೆ ಜನವರಿ 12, 2024ರಂದು ಜಾರಿಗೊಳಿಸಿ ಫಲಾನುಭವಿಗಳಿಗೆ ಯೋಜನೆ ಲಾಭವನ್ನು ವಿತರಿಸಲಾಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ರಾಜ್ಯ ತುಂಬೆಲ್ಲ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಗೃಹ ಜ್ಯೋತಿ ರಾಜ್ಯದ ಎಲ್ಲ ಕುಟುಂಬಗಳಿಗೆ ಗೃಹ ಬಳಕೆಯ 200 ಯೂನಿಟ್ನವರೆಗೆ ವಿದ್ಯುತ್ತನ್ನು ಉಚಿತವಾಗಿ ನೀಡಲಾಗುತ್ತದೆ. ಅನ್ನಭಾಗ್ಯದಲ್ಲಿ ಹಸಿವು ಮುಕ್ತ ಕರ್ನಾಟಕ ಎಂದು ಹಸುವಿನೊಂದಿಗೆ ಅನ್ನ ಭಾಗ್ಯ ಯೋಜನೆ ಮೂಲಕ ನೆಮ್ಮದಿಯ ಜೀವನಗಾಗಿ BPL ಫಲಾನುಭವಿಗಳೇ ಪ್ರತಿ ಸದಸ್ಯರಿಗೆ 10 kg ಅಕ್ಕಿಯನ್ನು ವಿತರಿಸಿ ಆಹಾರ ಭದ್ರತೆಯನ್ನು ಒದಗಿಸಲಾಗಿದೆ. ಅದೇ ರೀತಿ ಗೃಹಲಕ್ಷ್ಮಿ ರಾಜ್ಯದ ಪ್ರತಿ ಕುಟುಂಬದ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ಧನ ಸಹಾಯವನ್ನು ನೀಡಲಾಗುತ್ತದೆ. ಯುವ ನಿಧಿ 2022-23 ಸಾಲಿನಲ್ಲಿ ಪದವಿ ಪೂರ್ಣಗೊಳಿಸಿದ ಉದ್ಯೋಗ ಸಿಗದ ನಿರುದ್ಯೋಗಿ ಯುವ ಜನರಿಗೆ ಮಾಸಿಕ 3,000ಗಳು ಹಾಗೂ ಡಿಪ್ಲೊಮಾ ವ್ಯಾಸಂಗ ಪೂರ್ಣಗೊಳಿಸಿದ ಉದ್ಯೋಗ ಸಿಗದ ನಿರುದ್ಯೋಗಿ ಯುವಕರಿಗೆ 1,500 ರೂಪಾಯಿ ನಿರುದ್ಯೋಗಿ ಭತ್ಯೆಗಳನ್ನು ನೀಡಲಾಗುತ್ತದೆ. ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಪಂಚ ಗ್ಯಾರಂಟಿ ಯೋಜನೆಯ ವಿದ್ಯುತ್ವಾಗಿ ಚಾಲನೆ ನೀಡುವ ಮೂಲಕ ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಅವರು ಜಾರಿಗೊಳಿಸುತ್ತಾರೆ. ಸದರಿ ಯೋಜನೆಯನ್ನು ನಮ್ಮ ಜಿಲ್ಲೆಗೆ ಇನ್ನೂವರೆಗೆ 1,82,000 ಫಲಾನುಭವಿಗಳನ್ನು ಇದರ ಲಾಭ ಪಡೆಯುತ್ತಿದ್ದಾರೆ. ಅಂದರೆ ಟೋಟಲ್ KSRTCದಾಗ ನಮ್ಮ ಶಕ್ತಿ ಯೋಜನೆದಾಗ ಏನು ಮಹಿಳೆಯರು ಪಾರ್ಟಿಸಿಪೇಟ್ ಆಗ್ಯಾರ ಎಲ್ಲ ಕೂಡಿಷ್ಟು ಅಂಕಿ ಆಗ್ತವೆ. ಪಂಚ ಗ್ಯಾರಂಟಿ ಯೋಜನೆ ಪರಿಣಾಮ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯವರು ರಾಜ್ಯದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪದಾಧಿಕಾರ ನೇಮಿಸಿ ರಾಜ್ಯಕ್ಕೊಂದು ಅಧ್ಯಕ್ಷರು, ನಮ್ಮ ಏನಪ್ಪ ಅಂದ್ರೆ ನಮ್ಮ ಒಂದೊಂದು ಉಪಾಧ್ಯಕ್ಷರನ್ನು ಮತ್ತು ಜಿಲ್ಲೆಗೆ ಒಂದು ಗ್ಯಾರಂಟಿ ಯೋಜನಾ ಕಮಿಟಿ, ತಾಲೂಕಿಗೆ ಒಂದು ಯೋಜನಾ ಕಮಿಟಿ, ಅನುಷ್ಠಾನ ಕಮಿಟಿ, ಹಾಗೂ ಈಗ ಮೊನ್ನೆ ತಾನೇ ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕೂಡ ಒಂದು ಕಮಿಟಿಯನ್ನು ಮಾಡಿ ಆದೇಶಿಸಲಾಗಿದೆ. ಈಗ ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲೇ ಅತಿ ಸುಮಾರು ಈಗೇನಾದಪ್ಪ ಅಂದ್ರೆ ಬಹಳಷ್ಟು ಒಂದು ಬಡ ಜನರಿಗಾಗಿ ಲಾಭದಂಥ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಸಾಕಷ್ಟು ಯುವ ಜನರಿಗೆ ಇದರಿಂದ ಪ್ರಯೋಜನ ಆಗಿದೆ. ಈಗ ನಮ್ಮ ಬಿಜಾಪುರ ಜಿಲ್ಲೆಗೆ 4,030 ಕೋಟಿ ರೂಪಾಯಿ ಈ 5 ಯೋಜನೆಯಿಂದ ಇನ್ನೂವರೆಗೆ ಬಂದಿರುವಂಥ ನಮ್ಮ ಫಲಾನುಭವಿಗಳು ಪಡೆದಿರುವಂಥ ಮೊತ್ತ ಎಷ್ಟಪ್ಪ ಅಂದ್ರೆ 4,030 ಕೋಟಿ ರೂಪಾಯಿ ಇನ್ನೂವರೆಗೆ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದಿರುತ್ತವೆ. ಅದರ ಪ್ರಯುಕ್ತವಾಗಿ ನಾವು ಇವತ್ತೇನದಪ್ಪ 21ನೇ ತಾರೀಕಿಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಈ ಫಲಾನುಭವಿಗಳು ಅವ್ರದ್ದು ಏನು ಇದರಿಂದ ಲಾಭ ಆಗಿದೆ ಅಂಥೇಳಿ ಹಂಚ್ಕೊಳ್ಳುವಂಥದ್ದು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದ HM ರೇವಣ್ಣ ಸಾಹೇಬರು, ನಮ್ಮ ಉಪಾಧ್ಯಕ್ಷರಾದ SR ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ. ಇದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು MLCಗಳು, ನಿಗಮ ಮಂಡಳಿಯ ಅಧ್ಯಕ್ಷರುಗಳನ್ನು ಎಲ್ಲರನ್ನು ನಾವು ಆಹ್ವಾನಿಸಿದ್ದು, ಆವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋದರಿಂದ ತಾವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋಕ್ಕೆ ನಿಮ್ಮ ಸಹಕಾರ, ನಿಮ್ಮಿಂದ ಫಲಾನುಭವಿಗಳು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂಥೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ಇನ್ನೂವರೆಗೆ ಏನದಪ್ಪ ಅಂದ್ರೆ ಸುಮಾರು 18 ಕೋಟಿ 18 ಕೋಟಿ ಇದರದ್ದು ಪ್ರಯೋಜನ ಫಲಾನುಭವಿಗಳನ್ನು ಪಡ್ಕೊಂಡಿದ್ದಾರೆ. 607 ಕೋಟಿ ರೂಪಾಯಿ 608 ಕೋಟಿ ರೂಪಾಯಿ ಇವತ್ತಿನ ದಿವಸ
ಈ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ಬಂದವು. ನಾವು ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದೀವಿ. ಅದೇ ರೀತಿ ಗೃಹ ಜ್ಯೋತಿಯಲ್ಲಿ ಇವತ್ತು 4,46,616 ಫಲಾನುಭವಿಗಳು ಇವತ್ತಿನ ದಿವಸ ಗೃಹ ಜ್ಯೋತಿಯಲ್ಲಿ ಇದರ ಅನುಕೂಲ, ಇದರ ಲಾಭವನ್ನು 200 ಯೂನಿಟ್ ಪಡ್ಕೋತಾ ಇದ್ದಾರೆ. ಅದರ ಪ್ರೈವೇಟ್ ಇವತ್ತು 538 ಕೋಟಿ ರೂಪಾಯಿ ನಮಗೆ ಈ ಜಿಲ್ಲೆಗೆ ನಮಗೆ ಬಂದಾವ. ಅದೇ ರೀತಿ ಅನ್ನಭಾಗ್ಯದಲ್ಲಿ ಸರಿಸುಮಾರು 16 ಲಕ್ಷ ಅನ್ನಭಾಗ್ಯ ಯೋಜನೆಯಲ್ಲಿ 457 ಕೋಟಿ ರೂಪಾಯಿ ಇದರ ಲಾಭಾಂಶವನ್ನು ನಮಗೆ ಬಂದದ್ದು ಬಿಜಾಪುರ ಜಿಲ್ಲೆಗೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,04,109 ಜನ ಫಲಾನುಭವಿಗಳು ಇವತ್ತು ಪ್ರತಿ ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿಯಿಂದ ಪಡಿತಾ ಇದ್ದಾರೆ. ಮತ್ತು ಯುವ ನಿಧಿಯಲ್ಲಿ 24,404 ಜನ 3,000 ಮತ್ತು 1,500 ಕೂಡಿ ಇದು ಪಡಿತಾ ಇದ್ದಾರೆ. ಹೀಗಾಗಿ ನಾವು ಒಂದು 21ನೇ ತಾರೀಕಿಗೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ. ಸಿಂದಗಿ ತಾಲೂಕು ಆಗಿರ್ಬೋದು, ನಮ್ಮ ಜಿಲ್ಲೆ ಗಡಿಗೆ ಹೊಂದ್ಕೊಂಡಿರುವಂಥ ಜಿಲ್ಲೆ. ಹೀಗಾಗಿ ಸ್ವಲ್ಪ ನಾವು ಅದಕ್ಕೆ ಹೇಳಕ್ತಾ ಇರಲಿಲ್ಲ, ಏನೂ ಕಾಣಿಸುತ್ತೆ ಇಲ್ಲ ಅಂತ ಹೇಳಕ್ತಾ ಇರಲಿಲ್ಲ. ಆದರೆ ಆದಷ್ಟು ಮಟ್ಟಿಗೆ ನಾವು ಎಷ್ಟು ಕೇಸ್ ಹಾಕಿರಿ ಅನ್ನೋದನ್ನು ನೀವು ಗಮನಿಸಬೇಕು. ಈಗ ನಾವು ಮುಂದಿನ ದಿನಮಾನದಲ್ಲಿ ಬರುವ ಕೆಲವೇ ತಿಂಗಳಲ್ಲಿ ಅಥವಾ 1 ಅಥವಾ 2 ತಿಂಗಳಲ್ಲಿ ನಾವು ಏನದಪ್ಪ ಅಂದರೆ ಕಿಟ್ ಕೊಡುವ ಮುಖಾಂತರ ಈ ಕಾಳು ಸಂತೆಯನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾನ್ಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಶಾರ್ಟ್ಲಿ 1-2 ತಿಂಗಳಲ್ಲಿ ಕಿಟ್ ಅಕ್ಕಿ ಬದಲಿದಾಗ ಕಿಟ್ ವಿತರಿಸ್ತೀವಿ ಅಂದ್ರೆ ಅದ್ರಾಗ ಏನದಪ್ಪ ದಿನ ಬಳಕೆ ವಸ್ತುಗಳು ಇರುವುದರಿಂದ ಕಾಳು ಸಂತೆ ಆಗುವುದಿಲ್ಲ ಅಂಥೇಳಿ ಎಲ್ಲ ಎಕ್ಸ್ಪರ್ಟ್ ನಿಮ್ಮಂಥವ್ರ ಪತ್ರಿಕಾ ಮಾಧ್ಯಮದವ್ರದ ಎಲ್ಲ ಏನು ಇದು ಅದು ಸಲಹೆ ಸೂಚನೆಗಳು ಬೇರೆದಾಗ ರಾಜ್ಯ ಸರ್ಕಾರ, ನಮ್ಮ ಮಿನಿಸ್ಟ್ರು, ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಒಂದು ಕಿಟ್ ಮಾಡುವಂಥ ಪ್ರಯತ್ನ ಮಾಡಲಾಗಿದ್ದು ಮುಂದಿನ ದಿನಮಾನದಾಗ ಅದು ಕಾಳು ಸಂತೆ ಸಂಪೂರ್ಣವಾಗಿ ಬಂದ. ಈಗ ಗೃಹಲಕ್ಷ್ಮಿ ಹೇಳಿದ್ರಿ ಸರ್, ಗೃಹಲಕ್ಷ್ಮಿ 3 ತಿಂಗಳ 4 ತಿಂಗಳಿಗೊಮ್ಮೆ ಬರ್ತದಂತ. ಏನದು ತಾಂತ್ರಿಕ ದೋಷನ, ಏನು ದುಡ್ಡಿಲ್ಲ ಅಂತಿಲ್ಲ. ಅದು 1 ತಿಂಗಳು ಲೇಟ್ ಆಗ್ಬೋದು ಅಥವಾ ಇದು ಆಗ್ಬೋದು, ಆದರೆ ಅದು ಬರೋದು ಗ್ಯಾರಂಟಿ. ಯಾವುದೇ ಕಾಲದಾಗ ನಮ್ಮ ವಿರೋಧ ಪಕ್ಷದವರು ಇವತ್ತಿನ ದಿವಸ ಗೃಹಲಕ್ಷ್ಮಿ ಬಂದ್ ಆಗ್ತದೆ ಅಂತೇಳಿ ಸುಳ್ಳು ಇದು ವ್ಯವಸ್ಥೆ. ಆದರೆ ನಮ್ಮ ಸರ್ಕಾರ ಇರುವವರೆಗೆ ಈ ಗೃಹಲಕ್ಷ್ಮಿ ಯೋಜನೆ ಬಂದೇ ಆಗೋದಿಲ್ಲ. ಈ 5 ಯೋಜನೆಗಳನ್ನು ಯಾವ ಬಂದ ಆಗೋ ಚಾನ್ಸೇ ಇಲ್ಲ, ಯಾವ ಬಂದೂ ಆಗೋದಿಲ್ಲ. ಸರಿಯಾಗಿ ಅವರಿಗೆ ಏನದಪ್ಪ ಅಂದ್ರೆ ದುಡ್ಡು ಮುಟ್ಲಾಗತ್ತವೆ. ನೀವು ನಾಳೆಗೆ 21ನೇ ತಾರೀಕಿಗೆ ಬಂದ್ರಿ ಅಂದ್ರೆ ಇದರಲ್ಲಿಂದ ಯಾವ ತಾಯಿ ಅಂದ್ರೆ ಏನು ಲಾಭ ಪಡ್ಕೊಂಡ್ರೆ ಅನ್ನೋದನ್ನು ನಾವು ನಿಮಗೆ ಅವರಿಂದೇ ನಿಮಗೆ ಮಾಹಿತಿ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಇದಕ್ಕೆ ಮುಖಾಂತರ. ಯಾಕಂದ್ರೆ ನಾವು ಅವರಿಗೆ ಮಾತಾಡ್ಸೋರದೀವಿ. ನಾವು ಮಾತಾಡೋಕ್ಕಿಂತ ಫಲಾನುಭವಿಗಳೇ ನಿಮ್ಮ ಮುಂದೆ ಬಂದು ನಮಗೆ ಏನು ಸಹಾಯ ಸಹಕಾರ ಆಗ್ಯದ ಅಂಥೇಳಿ ತಿಳಿಸಿದ್ರೆ ಅದು ಒಳ್ಳೇದಿರ್ತದೆ ಜನರಿಗೆ ಅಂಥೇಳಿ ನಾವು ಫಲಾನುಭವಿಗಳ ಮುಖಾಂತರ ಅದಕ್ಕೆ ಏನು ಲಾಭ ಆಗ್ಯದ ಅಂತ ತಿಳಿಸೋಂಥ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೇನಾರು ಇದ್ರೆ ಕೇಳಿ.